ಒಂದು ಫೋಟೋ 2 ವೀಡಿಯೋಗೋಸ್ಕರ ಈ ಥರ ನಾವು ನಾವೆಲ್ಲ ಲಾಲ್ ಬಾಗಲ್ 30 ರೂಪಾಯಿ ಕೊಟ್ಟು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್. ದಿಸ್ ಇಸ್ ಡೇ 2 ಆಫ್ ಹಂಪಿ. ಈವನ್ ದೋ ನಾವೇನು ಅಷ್ಟೊಂದು ಪ್ಲಾನ್ಸ್ ಇಟ್ಕೊಂಡಿಲ್ಲ ಇವತ್ತು, ಬಟ್ ಸ್ಟಿಲ್ ಐ ಥಾಟ್ ನಾವು ಬಂದಾಗಲಿಂದ ನಿಮಗೆ ರೂಮ್ ಟೂರೇ ಕೊಡ್ತಿಲ್ಲ. ಬಿಫೋರ್ ವಿ ಲೀವ್ ಎಲ್ಲ ಪ್ಯಾಕ್ ಆಗಿ ರೆಡಿಯಾಗಿದೆ. ಯು ಕ್ಯಾನ್ ಸಿ ಅಲ್ಲಿ ಸ್ವಲ್ಪ ಬ್ಯಾಕ್, ಇಲ್ಲಿ ನನ್ನ ಬ್ಯಾಕ್. ಸೊ ಅಟ್ಲೀಸ್ಟ್ ಇವಾಗ ಐ ಗಿವ್ ಯು ರೂಮ್ ಟೂರ್. ಸೊ ಎಂಟರ್ ಆಗ್ತಿದ್ದಂಗೆ ಟೇಬಲ್ ಇದೆ, ಅದರಲ್ಲಿ ನಾವು ಏನೋ ವಾಟರ್ ಬಾಟಲು ಅದೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಬೆಡ್ ಇದೆ, ವಿಚ್ ಇಸ್ ಡೋಂಟ್ ಲುಕ್ ಅಟ್ ಇಟ್. ಇಲ್ಲಿ ನನ್ನ ಬ್ಯಾಗ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 2 ಚೇರ್ ಇಟ್ಟಿದ್ದಾರೆ, ಅದು ಒಂದು ವಾಶ್ರೂಮು. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಆ್ಯಂಡ್ ದಿಸ್ ಇಸ್ ಹೌ ವಿಲ್ ಲುಕ್ ಫಾರ್ ಡೇ 2. ಹೆಂಗೆ ಕಾಣ್ತಿದ್ದೀವಿ ಅಂತ ಹೇಳಿ. ಇದು ತುಂಬ ಸಿಂಪಲ್ ಆಗಿದೆ. ಲೈಕ್ ಐ ಸೆಟ್, ದರ್ ಇಸ್ ನೋ ಪ್ಲ್ಯಾನ್ಸ್ ಆ್ಯಸ್ ಸಚ್. ನಾವು ಕೊರಾಕಲ್ ರೈಡ್ ಒಂದು ಮಾಡಬೇಕು, ಮತ್ತು ಸ್ಟೋನ್ ಚಾರಿಯೇಟ್ ನೋಡಿಲ್ಲ, ವಿಚ್ ಇಸ್ ವೆರಿ ಫೇಮಸ್. ಹಂಪಿಗೆ ಬಂದು ಅದು ನೋಡಿಲ್ಲ ಅಂದರೆ ಜನ ನಗ್ತಾರೆ. ಅದಕ್ಕೇ ಇವಾಗಲಾದರೂ ಹೋಗೋಣ ಅಲ್ಲಿಗೆ ಅಂತ. ಇವಾಗ ಫಸ್ಟ್ ಸ್ಟಾಪು ಸ್ಟೋನ್ ಚಾರಿಯೇಟ್, ಬಿಕಾಸ್ ಅದು 1.4 ಕಿಲೋಮೀಟರ್ ಏನೋ ಇದೆ. ಅದಾದಮೇಲೆ ವಿ ವಿಲ್ ಗೋ ಟು ಎಲ್ಲಿ ಕೊರಾಕಲ್ ರೈಡ್. ಅದಕ್ಕೆ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ ಇಲ್ಲಿಗೆ. ಬಟ್ ಬ್ರೇಕ್ಫಾಸ್ಟಲ್ಲಿ ಪೂರಿ ಬಾಜಿ, ಸ್ಯಾಂಡ್ವಿಚ್ಚು, ಫ್ರಿಯಾನ್ಸ್ ಫ್ರೈಸು ಆ ಥರ ಇತ್ತು. ವಿ ಡೋಂಟ್ ವಾಂಟ್ ಟು ಆಯಿಲಿ ಎಲ್ಲ ಬೇಡ ಬೆಳಗ್ಗೆ ಅಂತ ಹೋಗ್ತಾ ಎಲ್ಲರೂ ಇಡ್ಲಿ ತಿನ್ಕೊಂಡು ಹೋಗಬೇಕು. ನೆನ್ನೆ ಸಕ್ಕತ್ತಾಗಿತ್ತು ಇಡ್ಲಿ ಚಟ್ನಿ, ಬಟ್ 50 ರೂಪಾಯಿ ಕೊಟ್ವಿ ಆ ಇಡ್ಲಿ ಚಟ್ನಿಗೆ. ಇಲ್ಲಿ ಎಲ್ಲ ತುಂಬ ಓವರ್ ಪ್ರೈಸಸ್ಸು. ಅದರಲ್ಲೂ ಅಟ್ರಾಕ್ಷನ್ಸ್ ಮುಂದೆ, ಏನು ಮಾನ್ಯುಮೆಂಟ್ಸು, ದೇವಸ್ಥಾನಗಳ ಮುಂದೆ ಅಂತೂ ಕೇಳಲೇಬೇಡಿ, ಬಿರ್ರಿ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ಇವಾಗ ಹೋಗೋಣ. ಇದೆರಡೇ 2 ಥಿಂಗ್ಸ್ ಇರೋದು. ಆ್ಯಂಡ್ ಹೊಸಪೇಟೆ ಹೋಗ್ಬಿಟ್ಟು ಲಂಚ್ ಮಾಡೋಣ ಅಂತ, ಬಿಕಾಸ್ ಇಲ್ಲೆಲ್ಲೂ ಅಷ್ಟು ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇಲ್ಲ. ನೆನ್ನೆನೂ ನಾವು ತಿಂದಿದ್ದು ಓಕೆ ಇಷ್ಟಿತ್ತು, ಬಟ್ ಟುಡೇ ಇಸ್ ಸಂಡೇ, ವಿ ವಾಂಟ್ ಟು ಈಟ್ ಚೀಚಿ. ಅದಕ್ಕೆ ಹೊಸಪೇಟೆಗೆ ಹೋಗಿ ಚೀಚಿ ತಿನ್ಕೊಂಡು ಆಮೇಲೆ ಮನೆ ಕಡೆಗೆ ಪಯಣ. ಇವತ್ತು ಸಿಕ್ಕಾಪಟ್ಟೆ ಜನ, ಲೈಕ್ ಇಲ್ಲೇ ಹಂಪಿನಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಿ ಡು ನಾಟ್ ನೋ ಇನ್ನು ಎಷ್ಟು ಜನ ಇರ್ತಾರೆ ಹೂ ಆರ್ ಟ್ರೈಂಗ್ ಟು ರೀಚ್ ಬ್ಯಾಂಗ್ಳೂರ್ ಬಿಕಾಸ್ ಆಫ್ ದ ಲಾಂಗ್ ವೀಕೆಂಡ್. ಅದಕ್ಕೇ ರಿಸ್ಕ್ ತೊಗೊಳೋದು ಬೇಡ. ರಿಸ್ಕ್ ಎಲ್ಲ ನಮಗೆ ರಸ್ ತಿಂದಂಗೆ, ಬಟ್ ಇವತ್ತು ರಿಸ್ಕ್ ತೊಗೊಳೋದು ಬೇಡ. ಬೇಗ ಮನೆಗೆ ಹೋಗೋಣ ಅಂತ. ಏನಂತೀರ ಸ್ವಲ್ಪ ಅವರೇ? ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡ್ತಾವಳು. ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ ಗೈಸ್. ನಾವು ಒಂದು 3-4 ಸಲ ಎಲ್ಲ ಚೆಕ್ ಮಾಡ್ಕೋತಾ ಇದ್ದೀವಿ. ಚೆಕ್ ಮಾಡ್ಕೊಂಡು ಇವಾಗ ಇಲ್ಲಿಂದ ಹೋಗೋಣ ಬನ್ನಿ. ನಿನ್ನೆ ನಾವು ವಿರೂಪಾಕ್ಷ ಟೆಂಪಲ್ ಹತ್ರ ವಿಜಯ ವಿಠಲ ಟೆಂಪಲ್ದು ಬೋರ್ಡ್ ನೋಡಿ ನಾವು ಹೋಗಲಿಲ್ಲ. ದೆನ್ ಇವ್ರು ಲೈಕ್ ಶಿಟ್ ಹೋಗ್ಬೇಕಾಗಿತ್ತು ಅಂತ. ಬಟ್ ಇವತ್ತು ನೋಡಿ ಟರ್ನ್ಸ್ ಔಟ್ ಸ್ಟೋನ್ ಚಾರಿಯೇಟ್ ಇರೋದು ವಿಜಯ ವಿಠಲ ಟೆಂಪಲ್ ಜೊತೆಲಂತೆ. ಬಟ್ ವಿ ಹ್ಯಾವ್ ಟು ಗೋ ಸ್ಟ್ಯಾಂಡ್ ಇನ್ ದಿಸ್ ಲೈನ್. ಆ್ಯಂಡ್ ಥ್ಯಾಂಕ್ ಗಾಡ್ ಬಗ್ಗಿ ಇದೆ. ಸೊ ಬಗ್ಗಿಲಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುವರು. ಬಟ್ ಸ್ಟೋನ್ ಚಾರಿಯೇಟ್ ನೋಡ್ಬಿಟ್ಟು ನಾವಿನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಮಾಚೆ. ಯಾವ ಜೋಶ್ ಮೇಲೆ ಈ ಥರ ನಡೀತಿದ್ದೀವಿ. ಅದು ಯಾಕೆ ಹಂಪಿಗೆ ಬಂದಾಗಿಂದ ಹಿಂಗೆ ಆಗ್ತಾಯಿತ್ತು, ಕರೆಕ್ಟ್ ಟೈಮ್ ಊಟ ಮಾಡೋಕ್ಕಾಗ್ತಾ ಇಲ್ಲ. ಲೆಟ್ಸ್ ಗೋ ಬನ್ನಿ. ಓಕೆ, ಗೆಸ್ ವೇರ್ ವಿ ಆರ್ ಇನ್ಸೈಡ್ ಬಗ್ಗಿ. ನೋಡಿ 360 ಡಿಗ್ರಿ ವ್ಯೂಗೆ ನಾವು ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿದ್ದೀವಿ. ಈ ಕಡೆಯಿಂದನೂ ವ್ಯೂ, ಈ ಕಡೆಯಿಂದನೂ ವ್ಯೂ. ಲೆಟ್ಸ್ ಗೋ. ಅವ್ರ ಬ್ಲಾಗ್ ನೀವು ನೋಡಿ, ನನ್ನ ಬ್ಲಾಗ್ ಅವ್ರು ನೋಡಿ, ಅವಳ ಆಡಿಯನ್ಸ್. ಲೆಟ್ಸ್ ಗೋ. ಅರೈವ್ಡ್. ನೋಡಿ ಏನು ಸಖತ್ತಾಗಿದೆ. ಬಗ್ಗಿ ಇಲ್ಲ ಅಂದಿದ್ರೆ ಇಲ್ಲಿ ತನಕ ಬರೋಕ್ಕೆ ಪ್ರಾಣ ಹೋಗ್ಬಿಡ್ತಾಯಿತ್ತು ಗುರು. ಥ್ಯಾಂಕ್ ಗಾಡ್ ಫಾರ್ ಬಗ್ಗಿ ರೈಟ್. ಏನು ಸಖತ್ತಾಗಿದೆ ಗುರು. ಈ ಮಂಟಪ ಪಾಸ್ ಮಾಡಿ ಆ ಮಂಟಪದ ಒಳಗಡೆ ಹೋಗಬೇಕು. ನಮಗೆ ಗೊತ್ತಾಗಲೇ ಇಲ್ಲ. ಅದೇ ಬಿಸಿಲಿಂದ ಕಾಪಾಡ್ಕೊತಾವಳು ಅವಳು ನೋಡು. ಇಲ್ಲಿ ಬರೀ ಕ್ಯಾಶ್ ಪೇಮೆಂಟ್ ಎಕ್ಸೆಪ್ಟ್ ಮಾಡ್ತಾರೆ. ಅದರ್ವೈಸ್ ನಾವಿಲ್ಲಿ ಕೋಡ್ ಸ್ಕ್ಯಾನ್ ಮಾಡಿ ಅವ್ರದ್ದೇ ವೆಬ್ಸೈಟ್ಗೆ ಹೋಗಿ ವಿ ಹ್ಯಾವ್ ಟು ಬುಕ್ ಆ್ಯಂಡ್ ಬೈ ಟಿಕೆಟ್ಸ್. ಬೋರ್ಡ್ ಮೇಲೆ ನೋಡಿದ್ರೆ 40 ರೂಪಾಯಿ ಬರೆದಿದ್ದಾರೆ, ಫಾರಿನರ್ಸ್ಗೆ 600. ಬಟ್ ದೆನ್ ನಾನು ಆನ್ಲೈನಲ್ಲಿ ಮಾಡಬೇಕಾದ್ರೆ ಇಟ್ ವಾಸ್ ಓನ್ಲಿ 35 ರೂಪೀಸ್. ಸೊ 70 rupees for 2 tickets. I thought I'll share this information with you. ನೀವೇನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಇಟ್ಸ್ ಯೂಸ್ಫುಲ್. ಕ್ಯಾಶ್ ಕ್ಯಾರಿ ಮಾಡೋದು ಈಸ್ ಆಲ್ವೇಸ್ ಹೆಲ್ಪ್ಫುಲ್.
ಎಲ್ಲೆಲ್ಲೂ ಫ್ಯಾನ್ಸ್, ನಮ್ಮ ಬಿಂದುಗೆ ಎಲ್ಲೆಲ್ಲೂ ಫ್ಯಾನ್ಸು. ನೋಡಿ ಮಾಡಲಿಲ್ಲ ಗೈಸ್. ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು. ಓ ಮೈ ಗಾಡ್, ಐ ಕಾಂಟ್ ಸ್ಟಾಪ್. ಬಟ್ ಯಾ, ಅವಳ ವ್ಲಾಗಲ್ಲಿ ರೆಕಾರ್ಡ್ ಆಯಿತು, ನನ್ನ ವ್ಲಾಗಲ್ಲಿ ಆಗಲಿಲ್ಲ. ಇದೊಂದು ನಾನು ಯಾವಾಗಲೂ ಮಿಸ್ ಮಾಡ್ತೀನಿ. ಬಟ್ ದೆನ್ ಅವ್ರು ಎಷ್ಟು ನಮ್ಮ ಯೂಸ್ ಟು ಆಗ್ಬಿಟ್ಟಿರ್ತಾರೆ ನಮ್ಮ ಕಂಟೆಂಟ್ಗೆ ಅಂದರೆ, ಫಸ್ಟ್ ಅವ್ರು ನೋಡಿದ ತಕ್ಷಣ ಕೇಳಿದೆ, ಅಮ್ಮ ಬಂದಿಲ್ವಾ. ನೆನ್ನೆನೂ ಒಬ್ರು ನಮಗೆ ಅಂಡರ್ಗ್ರೌಂಡ್ ಶಿವ ಟೆಂಪಲಲ್ಲಿ ಸಿಕ್ಕಿದ್ರು. ಎಲ್ಲಿ ಅಮ್ಮ ಎಲ್ಲಿ ಅಂತ ಅಂದರು. ಆಂಟಿಗೆ ಅಂದರೆ ಈ ಟ್ರಿಪ್ಪಿಗೆ ಬರೋಕ್ಕೆ ಎಷ್ಟು ಇಷ್ಟ ಆಯಿತು ಅಂದರೆ, ನಾವು ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಇಟ್ ಶುಡ್ ಬಿ ಗರ್ಲ್ಸ್ ಟ್ರಿಪ್, ನೋ ಆಂಟೀಸ್ ಅಲೌಡ್. ಬೋತ್ ದ ಆಂಟೀಸ್ ವೇರ್ ಆಸ್ಕಿಂಗ್, ನಮ್ಮ ಆಂಟಿ ಅವ್ರ ಆಂಟಿ ಅಂದರೆ ನಮ್ಮಮ್ಮ ಅವರಮ್ಮ. ಇದೇನು, ಇದಕ್ಕೆ ಗೈಡ್ ತಗೋಬೇಕು ಗುರು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್. ಮತ್ತೆ ನೆನ್ನೆಯಿಂದ ನೋಡ್ತಾ ಇರೋ ಕಲ್ಗೂ ಇವತ್ತು ನೋಡ್ತಾ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಎಷ್ಟು ಚೆನ್ನಾಗೈತೆ. ಹಾಂ, ಅಷ್ಟು ಹಾಳಾಗಿಲ್ಲ ಇದು, ಸಖತ್ತಾಗಿದೆ. ವಾವ್. ನೋಡಿ ಗೈಸ್, ದ ವೆರಿ ಫೇಮಸ್. ನೋಡಿ 50 ರೂಪೀಸ್ ತೋರಿಸು. 50 ರೂಪೀಸ್ ಹೆಂಗ ಬೀಕ್ ಮಾಂಗಿದ್ವಿ ಅಂತ ಕೇಳಬೇಡಿ, ಅಮ್ಮ ತಾಯಿ ಅಂತ. ಬಟ್ ಯಾ, ದಟ್ ಇಸ್ ದ ಚಾರಿಯಟ್, ಫೇಮಸ್, ದ ವರ್ಲ್ಡ್ ಫೇಮಸ್. ಬರೀ ಫೋಟೋಸೇ ತೊಗೊಳೋರು ಅವರೇ ಗುರು. ನಾನೊಂದು ಚಾರಿಯಟ್ 360 ಡಿಗ್ರಿ ತೊಗೊಳಕ್ಕಾಗ್ತಲ್ವಲ್ಲ. ನೋಡಿ ಬಾ, ಭಯ ಆಗೋಯ್ತು. ಟನ್ 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 ಟನ್. ಫೈನಲಿ ವಿ ಆರ್ ಡೂಯಿಂಗ್ ಸಮ್ ಫೋಟೋ ಶೂಟ್ ಇನ್ಸೈಡ್. ಇದರಲ್ಲಿ ಜನ ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ, ಥ್ಯಾಂಕ್ ಗಾಡ್ ಅಂತ. ನೋಡಿ ಅಲ್ಲೆಲ್ಲ ಇದ್ದಾರೆ, ಬಟ್ ಫೋಟೋ ತಗೊಳ್ಳೋ ಅಷ್ಟಂತೂ ಜಾಗ ಇದೆ. ಈ ಕ್ಯಾಮ್ರಾ ಜಾಸ್ತಿನೇ ಟ್ರೂತ್ನ ತೋರಿಸುತ್ತೆ ಗೈಸ್. ಆಟೋ ರೊಟೇಟ್ ಇರೋದ್ರಿಂದ ನಾನು ಎಲ್ಲೋದ್ರೂ ಅವ್ರು ನನ್ನ ಫಾಲೋ ಮಾಡ್ತಾ ಇದ್ದೆ. Me and my friend at every minor inconvenience. ಓಕೆ ಗೈಸ್, ಲೈಫ್ನ ನಾವು ಲೈಫಲ್ಲಿ ರಿಸ್ಕೆಲ್ಲ ರಸ್ಕ್ ತಿನ್ನೋ ಥರ ಅಂತ ನೋಡಿ. ಏನಿದು ಸೇಫ್ಟಿ ಜಾಕೆಟ್ ಹಾಕೊಂಡಿದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಬೋಟಿಂಗ್. ದೇ ಆರ್ ಚಾರ್ಜಿಂಗ್ 500 per person. ನೆಗೋಷಿಯೇಟ್ ಮಾಡಿ ನೋಡಿದ್ವಿ, ದೇ ಆರ್ ನಾಟ್ ಅಗ್ರೀಯಿಂಗ್ ಟು ಇಟ್. ಅವ್ರೇನು ಹೇಳ್ತಾ ಇದ್ದಾರೆ, ಬೇಕಾದ್ರೆ 10 ನಿಮಿಷ ಜಾಸ್ತಿ ಸುತ್ತಿಸ್ಬಿಡ್ತೀವಿ, ನಾವು ಅರ್ಧ ಗಂಟೆ ಇರೋದು 10 ನಿಮಿಷ ಜಾಸ್ತಿ ಸುತ್ತಿಸ್ತೀವಿ, ದುಡ್ಡು ಕಮ್ಮಿ ಮಾಡಲ್ಲ ಅಂತಾರೆ. ಯಾಕಂದರೆ ಇನ್ನೇನು ಗೌರ್ಮೆಂಟ್ ಟೆಂಡರ್ ಆಗುತ್ತಂತೆ, ಅದಕ್ಕೆ ಮುಂಚೆ ಪಾಪ ಅವರು ದುಡ್ಡು ಮಾಡ್ಕೋಬೇಕಲ್ಲ, ಅದಕ್ಕೆ. ಹೋಗಮ್ಮ ಸ್ವಲ್ಪ, ನಾನು ರೆಕಾರ್ಡ್ ಮಾಡ್ತೀನಿ. ದೇವ್ರ ಹೆಸರು ಹೇಳ್ಕೊಂಡು ಕಲಿ. ಹಂಗೆ ಇಟ್ಕೊ. ಅಲ್ಲೇ ಕುಂದ್ರಿ ಮ್ಯಾಮ್, ಇಲ್ಲ ಏನಾಗಲ್ಲ. ಓಕೆನಾ, ಹೋಗೋದಾ? ಏನಾಗಲ್ವೇ?
ಈ ಕಡೆ ಆಮೇಲೆ ಈ ಕಡೆ ಅಲ್ಲ ಈ ಕಡೆ ಚುರ್ಕಾಯಿ ಕೊಡಿ. ಅಲ್ಲಿ ಅಂಜಲಿಯ ಸ್ವರೂಪನ್ಗೆ ಹೈಟ್ ಫೋಬಿಯಾ, ವಾಟರ್ ಫೋಬಿಯಾ ಎಲ್ಲ ಹೋಗ್ಬಿಡ್ಬೇಕು. ಫಸ್ಟಿಂದ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ಎಡಿಟ್ ಮಾಡ್ತೀನಿ. ಈ ಟ್ರಿಪ್ಪಲ್ಲಿ ಎಲ್ಲ ಹೋಗ್ಬಿಡ್ಬೇಕು. ವಾಟರ್ ಫೋಬಿಯಾ, ಹೈಟ್ ಫೋಬಿಯಾ ಎಲ್ಲ ಹೋಗ್ಬಿಡ್ಬೇಕು ಸ್ವರೂಪನ್ಗೆ. ವಾಟರ್ ಫೋಬಿಯಾ ಇಲ್ಲ, ಬಟ್ ಸ್ಟಿಲ್. ಫಸ್ಟ್ ಟೈಮ್ ಆಯ್ತು ನೀನು? ಇಲ್ಲ ರೀಸೆಂಟಾಗಿ ಇನ್ಸಿಡೆಂಟ್ ಆಯಿತು ನೋಡ್ದಲ್ಲ. ನಾವೆಲ್ಲ ಲಾಲ್ಬಾಗಲ್ಲಿ 30 ರೂಪಾಯಿ ಕೊಟ್ಟು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಇನ್ನೇನಕ್ಕೆ ಲಾಲ್ಬಾಗಲ್ಲಿ ಆ ಕೆರೆ ನೀರಲ್ಲಿ, ಮೋರಿ ನೀರಲ್ಲಿ ನಾವು ಹೋಗ್ತಿದ್ದಿದ್ದು ಬೋಟಿಂಗ್. ಇದೇ ಕಾರಣ. ಏ ಇಲ್ಲ ಕಣೆ, ನಾವು ಊಟಿಯಲ್ಲಿ ಹೋಗಿಲ್ವೇನೆ? ಊಟಿಲಿ ನೆಕ್ಸ್ಟ್ ಲೆವೆಲ್. 5-10 minutes into the ride, ಸ್ವರೂಪಂಗೆ ಧೈರ್ಯ ಬಂದಿದೆ ಟು ರಿಮೂವ್ ಹರ್ ಜಾಕೆಟ್. ಸೊ ಐ ವಾಂಟ್ ಟು ಟೇಕ್ ಪಿಕ್ಚರ್ಸ್. ಎಸ್, ಅದೇ ಗ್ಯಾಪಲ್ಲಿ ಗ್ಲಾಸ್ ಎಲ್ಲ ಬಿಸಿ ಆಗೋಗಿದೆ. ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? 50 ರೂಪಾಯಿ. ಎಲ್ಲ ಕಡೆ ನೋಡೋಣ. You're in the boat ride, Tepa ride. ನಾನು ಅಷ್ಟೇ. ಎಷ್ಟು ದೂರ ಬಂದ್ವಿ? 1 ಕಿಲೋಮೀಟರ್ ಬಂದ್ಬಿಟ್ವಾ? ಏಕೆ ತಿಳ್ಕೊಂಡು ಏನು ಮಾಡ್ತೀವಿ ಅವನು? ಕೇಳಿದೆ. ವೆರಿ ನೈಸ್. ಎಷ್ಟು ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅವಳು. ಹಿಂದ್ಗಡೆ ಒಂದು ಸ್ಟೋನ್ ಕಾಣ್ತಾ ಇದೆಯಲ್ಲ, ಹಾ, ಸ್ಟೋನ್ಗೆ ಏಕಶಿಲಾ ಪರ್ವತ ಅಂತ ಕರೀತಾರೆ. ಯಾವುದು? ಆಮೇಲೆ ತಾರಾದೇವಿ ಪರ್ವತ ಅಂತ ಕರೀತಾರೆ. ಇದಾ? Stone ಇದೆಯಲ್ಲ ಹಿಂದ್ಗಡೆಯಿಂದ, ಹಾ ಅದೆಲ್ಲ ಒಂದೇ ಮೇಡಮ್. ಓ ಏಕಶಿಲಾ ಅಂದ್ರೆ ಒಂದೇ ಸಿಂಗಲ್ ಸ್ಟೋನ್ ಇರುತ್ತೆ ಮ್ಯಾಮ್. ತುಂಬಾ ದೊಡ್ಡದಾಗಿ ತುಂಬಾ ಉದ್ದ ಇರುತ್ತೆ, ಅದಕ್ಕೆ ಏಕಶಿಲಾ ಅಂತ ಕರೀತಾರೆ. ಆಮೇಲೆ ಬಂದ್ಬಿಟ್ಟು ಅದಕ್ಕೆ ತಾರಾದೇವಿ ಪರ್ವತ ಅಂತ ಕರೀತಾರೆ. ತಾರಾದೇವಿ ಅಂದ್ರೆ ನಿಮ್ಗೆ ರಾಮಾಯಣ ಗೊತ್ತಲ್ಲ? ರಾಮಾಯಣದಲ್ಲಿ ಕಿಷ್ಕಿಂಧ ನಗರಿ ಅಂತ ಇರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಿಷ್ಕಿಂಧ ಅಂತಾನೆ ಕರೀತಾರೆ. ಕಿಷ್ಕಿಂಧ ನಗರಿಯಲ್ಲಿ ವಾಲಿ ಸುಗ್ರೀವ ಅಂತ ಇರ್ತಾರೆ. ವಾಲಿ ಸುಗ್ರೀವ್ ಫೈಟಿಂಗ್ ಆಡ್ಬೇಕಾದ್ರೆ ವಾಲಿ ವೈಫ್ ಇರ್ತಾರೆ ಮೇಡಮ್, ತಾರಾದೇವಿ ಅಂತ. ಸ್ಟೋನ್ ಇದೆಲ್ಲ, ಸ್ಟೋನ್ ಅದ್ರ ಮೇಲ್ಗಡೆ ಒಂದು ಮಂಟಪ ಇರುತ್ತೆ. ಅಲ್ಲಿ ಕೂತು ತಾರಾದೇವಿ ಮೆಡಿಟೇಷನ್ ಮಾಡ್ತಾರೆ. ಮೆಡಿಟೇಷನ್ ಅಂದ್ರೆ ತಪಸ್ ಅಂತ ಕರೀತಾರೆ. ಅದಕ್ಕೆ ತಾರಾದೇವಿ ಪರ್ವತ ಅಂತ ಕರೀತಾರೆ. ಅಲ್ಲೇ ಕೂತ್ಕೊಳ್ತಾರೆ. ಇದೆಲ್ಲ ಪುಡಿ ಆಗಿರೋದು ಅವರಿಬ್ರು ಫೈಟ್ ಆಡಿನ ವಾಲಿ ಸುಗ್ರೀವ? ಇಲ್ಲ ಮೇಡಮ್, ಆ ಟೈಮಲ್ಲಿ ವಾಲಿ ಸುಗ್ರೀವ್ ಜಗಳ ಆಡಬೇಕಾದ್ರೆ ಏನು ಆಮೇಲೆ ಕ್ವಶನ್ ಕೇಳ್ತಾರೆ? ಅದೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲಾ ಕಡೆ ಪುಡಿನೇ ಆಗಿರೋದು. ಜ್ವಾಲಾಮುಖಿ ಆ ತರ ಬಂದಾಗ ಆ ತರ ಆಗಿದೆ. ವಾಲ್ಕನೋನಾ? ಜ್ವಾಲಾಮುಖಿ ಅಂದ್ರೆ? ವಾಲ್ಕನೋ. ಪಾರಿ ನೋಡಿ. ನಿನ್ನೆ ನಾವು ಅಲ್ಲಿಂದ ನೋಡ್ತೀವಲ್ಲ, ಮೇಡಮ್ ಈ ಕಡೆ ನೋಡ್ರಿ, ಅಲ್ಲಿ ಒಂದು ಟವರ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಬಂದು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಆಮೇಲೆ ಅದಕ್ಕೆ ವಿಜಯನಗರ ಅಂತ ಕರೀತಾರೆ. ಅಲ್ಲಿ ವಿಜಯನಗರ ಸ್ಟಾರ್ಟ್ ಮಾಡಿ ಆಮೇಲೆ ಹಂಪಿ ಕಟ್ತಾರೆ. ಈಗ ಅಂಜನಾದ್ರಿ ಬೆಟ್ಟ ಇರೋದು ಕೂಡ ಕಿಷ್ಕಿಂಧನೇ ಅಲ್ವಾ? ಕಿಷ್ಕಿಂಧ ನೋಡಿ ಏನು ಮಜವಾಗಿರುತ್ತೆ ಗಿರ್ರತ್ತ. ಅಲ್ಲಲ್ಲಿ ಅವರು ಇದು ಎಲ್ಲಿಗೆ ಹೋಗ್ತಾರೆ ಹೇಳು? ವಿಯೆಟ್ನಾಮ್ಗೆ ಹೋಗ್ತಾರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನಾವು ನೋಡಿ ಹಂಪಿಲೇ ಮಾಡ್ತಾ ಇದ್ವಿ. ಸಸ್ತಾ ವಿಯೆಟ್ನಾಮ್. ಎಷ್ಟು ಬೈಕೊಳ್ಳಲ್ಲ ಹೇಳು. ಚೆನ್ನಾಗಿದೆಲ್ಲ. ಸಗದ ಗಾಳಿ ಬರ್ತದೆ. ನೀರಲ್ಲಿ ಕೈ ಹಾಕಿ ಮೇಡಮ್, ಇನ್ನೂ ತಣ್ಣಗಿದೆ. ಡಿಸ್ಪ್ಲೇ ಕಾಣ್ತಾ ಹಾರ್ಬಿಡೋಣ ಅನಿಸ್ತೈತೆ ನನಗೆ. ಅಷ್ಟು ತಣ್ಣಗೈತೆ. ಇಷ್ಟು ಬಿಸಿಲಲ್ಲೂ ನೀರು ಎಷ್ಟು ತಣ್ಣಗಿರೋಕ್ಕೆ ಹಿಂಗೆ ಸಾಧ್ಯ? ನಾವು ಮಧ್ಯಾಹ್ನ ಬಂದು ಒಂದು ಒಳ್ಳೆ ಕೆಲಸ ಏನು ಮಾಡಿದ್ವಿ ಅಂದರೆ, ಅಲ್ಲ ನಮಗೆ ಟೈಮ್ ಕ್ರಂಚ್ ಇತ್ತು, ಬಟ್ ಸ್ಟಿಲ್ ಮಧ್ಯಾಹ್ನ ಬಂದಿದ್ದು ಜನನೇ ಇಲ್ಲ. ನಮ್ಮ ಬಿಟ್ಟರೆ ಇನ್ನೊಂದೇ ಒಂದು ತೆಪ್ಪ ಇದೆ ಅಷ್ಟೇ. ಸೊ ವೆರಿ ಪೀಸ್ಫುಲ್. ಸಂಜೆ ಬಂದಿದ್ದಿದ್ರೆ ಈ ಥರ ಐ ಡೋಂಟ್ ಥಿಂಕ್ ಸೊ ಇಷ್ಟು ಚೆನ್ನಾಗೇ ಸಿಗ್ತಾಯಿತ್ತು ನಮಗೆ. ಪರ್ಸ್ನಲೈಸ್ ತೆಪ್ಪ ಬಚ್ಚ. ತೆಪ್ಪ ಮುಂದೆ ಹೋಗ್ತದೆ. ಅಲ್ಲಿ ದಾರ ಆಯ್ತು ಅವ್ರ ಹತ್ರ. ಹೋದ್ರೆ ಬಾಯ್. ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ. ಚೆನ್ನಾಗಿ ಬಂದಿಲ್ಲ ನೀವು ಹೇಳಿದ್ರೆ ಚೆನ್ನಾಗೈತಲ್ಲ? ಫಸ್ಟ್ ಚೆಕ್ ಮಾಡಿ ಮ್ಯಾಮ್. 95. ಅದು ಹೋಗ್ತಾ ಚೆನ್ನಾಗಿ ಬಂದೈತೆ ಬಿಡು. ಯಾವ್ದಾದ್ರು ಒಂದಾದ್ರು ಚೆನ್ನಾಗಿ ಬಂದಿರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಒಂದು ಫೋಟೋ 2 ವೀಡಿಯೋಗೋಸ್ಕರ ಈ ಥರ ನಾವು ಲೈಫ್ನ ರಿಸ್ಕಿಯಾಗಿ ಏನಾಗ್ತಾ ಇದೀವಿ ನಾವು. ತೆಪ್ಪಣ್ಣ ಇಸ್ ಬೀಯಿಂಗ್ ವೆರಿ ಕೈಂಡ್.
ಬಾಯ್ ಟಾಟಾ. ಕಿರ್ಚಿ ಮೇಡಮ್ ಒಂದ್ಸರಿ ಮೇಡಮ್ ಕಿರ್ಚಿ. एक और ಮ್ಯಾಮ್ ನಿಮ್ದು ಕೂಡ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ ಜನ ಸಾರ ಯೂಟ್ಯೂಬ್ ಇದೆ. ಬ್ಯಾಡ್ ಬಿಡಿ ಸರ್, ಇಲ್ಲೇ ಇರ್ತೀವಿ ಹೊರಗೆ. ನಮ್ಮ ಹಾತ್ನೇ ಕಲ್ತು ಹಾಂ ನಮ್ದು ಕೂಡ ಅಷ್ಟೇ ಸರ್. ಪಾಪ ತೆಪ್ಪಣ್ಣ ನಮ್ಮ ಮೇಲೆ ಸಾರಿ ಫೀಲ್ ಮಾಡಿ ನಾವು ಇನ್ನೇನು ಓಡ್ತಾ ಇದೀವಲ್ಲ ಅಂತ ಇಸ್ ಲೈಕ್ ಇನ್ನೊಂದ್ಸಲ ನಾನು ತಿರ್ಸ್ತೀನಿ ಅಂತ ತಿರ್ಸ್ತಾ ಇದ್ದಾರೆ. Oh my God. ಸಾಕು ಸರ್. ಏನೇನಕ್ಕೆಲ್ಲ ಕಷ್ಟಪಡ್ಬೋದು. ನಾವು ಒಂದು ಹೋಟೆಲ್ ಹುಡ್ಕೋಬೇಕು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಭಗವಂತ. ಐ ಥಿಂಕ್ ನಾವು ಬೆಂಗಳೂರಿಗೆ ಹೋಗೋ ರೂಟಿಂದ ಒಂದು 10 to 15 ಕಿಲೋಮೀಟರ್ ಅಂತೂ ಈ ಕಡೆಗೆ ಬಂದಿದ್ದೀವಿ, ಕೊಪ್ಪಳಕ್ಕೆ ಹೋಗೋ ಕಡೆ ಹೈವೇ. ಇಲ್ಲಿ ಬಂದು ಒಂದು ಹೋಟೆಲ್ ಸಿಕ್ಕಿದೆ ನಮಗೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಟೈಮ್ ಆರ್ ವಾಟ್. ಇವಾಗ 2:40 ಆಗ್ತಾಯಿದೆ. ಬಟ್ ಕಬ್ಬಲ್ಲಿ ಜಾಸ್ತಿ ಕೊಟ್ಟಿರುತ್ತೆ ನಾನು ಕೊರೈಕಲ್ ರೈಡ್ ಆದಮೇಲೆ. ಊಟ ಮಾಡೋ ಥರನೇ ಇಲ್ಲ. ಬಟ್ ಸ್ಟಿಲ್ ಸ್ವಲ್ಪ ತಿನ್ಬಿಟ್ಟು ವಿ ವಿಲ್ ಗೋ ಅಹೆಡ್. ಬಟ್ ದೆನ್ ಕೊರೈಕಲ್ ರೈಡ್ ಹೆಂಗಿತ್ತು ಮಚ್ಚ? ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಆಲ್ಸೋ ನಿಮ್ಗೆ ಗೊತ್ತಾ, ಅಲ್ಲಿ ನಮಗೆ ಓಡಿಸ್ತಾ ಇದ್ರಲ್ಲ ಅವನ್ನ ತೆಪ್ಪಣ್ಣ, ಅವ್ರಿಗೆ ಒಂದು ದಿನಕ್ಕೆ ಬರೀ 350 ರೂಪಾಯಿ ಕೊಡೋದಂತೆ. ಆದರೆ ನಾವೊಂದು ಕಾಫಿ ಕುಡಿಯೋಕ್ಕಂತ ಹೋದರೆ 350 ರೂಪಾಯಿ ಖರ್ಚಾಗೋಗುತ್ತೆ. ಆ್ಯಂಡ್ ದೆನ್ ಹೀ ಸೈಡ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ನಮಗೆ ಟಿಪ್ಸ್ ಥರ ಏನಾದ್ರು ಕೊಡಿ ಮೇಡಮ್ ಅಂತ. ನನಗೆ ಸ್ವಲ್ಪ ಫೀಲಿಂಗ್ಸ್ ಜಾಸ್ತಿ ಹರ್ಟ್ ಆಗಿ, ಮನಸ್ಸು ನೋವಾಗಿ, ಆಮೇಲೆ 200 ರೂಪಾಯಿ ನಾನೇ ಕೊಟ್ಬಿಟ್ಟು ಎಲ್ಲಿ ಇವಾಗ ಮತ್ತೆ ಹೆಂಗೆ ಅಂದರೆ ತಿಂದು ಕೈ ತೊಳ್ಯಕ್ಕೆ ಎದ್ದೋಗ್ಬೇಕು. ಅವಾಗ ನೆನ್ಸ್ಕೊತಾ ಇದೀವಿ ದಟ್ ಐ ವಾಸ್ ವ್ಲಾಗಿಂಗ್ ಅಂತ. ಖಾಲಿ ತಟ್ಟೆ ಕುಷ್ಕ ಮತ್ತು ಕಬಾಬ್ ತರ್ಸ್ಕೊಂಡು ತಿಂದ್ವಿ. ಬಿಕಾಸ್ ಈ ಬಿಸಿಲಿಗೆ ಏನು ತಿನ್ಬೇಕಂತಲೂ ಅನ್ನಿಸ್ತಾ ಇಲ್ಲ. ಹಂಗಂತ ಖಾಲಿ ಹೊಟ್ಟೆನೂ ಹೋಗೋಕ್ಕಾಗಲ್ಲ. ಹೋಗ್ತಾ ಆನ್ ದ ವೇ ರೋಡ್ಗಳು, ಹೈವೇ ಫುಲ್ ರೋಡ್ ಇರೋದ್ರಿಂದ ಹೋಟೆಲ್ಸು ಯಾವುದೂ ಇರೋಲ್ಲ. ಅದಕ್ಕೇ ಎಲ್ಲೋ ಒಂದು ಕಡೆ ತಿಂದ್ಬಿಟ್ಟು ಆಮೇಲೆ ಹತ್ತೋಣ ಸೀದಾ ಬೆಂಗಳೂರಲ್ಲಿ ಇಳಿಯೋಣ ಅಂತ. ಆವಾಗಲೇ ಯಾಕೆ ವಿಡಿಯೋ ಕಟ್ಟಾಯಿತು ಅಂತಂದರೆ ನಾನು ಒಂದು ಡಿಸಾಸ್ಟರ್ ಮಾಡ್ಕೊಂಡಿದ್ದೀನಿ. ನನ್ನ ಮೂವ್ಮೆಂಟ್ ಕಳ್ಕೊಂಡಿದ್ದೀನಿ. ನಮ್ಮಮ್ಮ ನನ್ನ ಜೀವನ ಉಳಿಸಿದ್ರೆ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಇಲ್ಲ ಅಂದರೆ ಇಲ್ಲ. ಅದು ಆ ವಿಡಿಯೋ ಅವಳು ಮಾಡ್ಕೋತಾ ಇಲ್ಲ ಆಯಿತಾ ಆ ಕಡೆಯಿಂದ. ಸೊ ಆ ವಿಡಿಯೋದಲ್ಲಿ ಬಿದ್ದಿರೋದು ಕಾಣಿಸಿದೆ, ಬಿದ್ದಿರೋದು ಗೊತ್ತಾಗಿದೆ. ಬಟ್ ಎಲ್ಲ ಇದ್ದೀವಿ ಹುಡುಕ್ತಾ ಇದ್ರೆ ಸಿಗ್ತಾ ಇಲ್ಲ. ಸೊ ಹೋಯ್ತು ಅಷ್ಟೇ. ನಾನು ಅದೇ ಹೇಳಿದೆ, ಇನ್ನೇನು ಬರ್ಡೇ ಬಂತು, ಹೋಗೋದು ಏನೋ ಒಂದು ಹೋಯ್ತು ಕಷ್ಟ ಅಂದ್ಕೊಂಡು ಬಿಟ್ಬಿಡು ಅಂತ. ಬಟ್ಟೆ ಒಳಗೆಲ್ಲ ಹೋಗಿ ಹುಡುಕ್ಬಿಟ್ಟಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಅದೆಲ್ಲಿ ಬಿತ್ತು ಅಂತ ಗೊತ್ತಾಗ್ತದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬಂದಿಲ್ಲ ಅಂದರೆ ಏನಾಗಿದೆ ನನ್ನ ಪರಿಸ್ಥಿತಿ ಅಂತ. ಆಂಟಿ ಬಿಟ್ಟಿಲ್ಲ ಅಂತ, ಜೀವಂತವಾಗಿ ಉಳಿಸಿಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಯ್ತು ಅಷ್ಟೇ. ಇವಾಗಿನ ಗಾಡಿ ಹತ್ತಿ ಒಂದು ಟೀ ಬ್ರೇಕ್ ತೊಗೊಂಡು ನಾವು ಮನೆಗೆ ಹೋಗಿ ರೀಚ್ ಆಗ್ತೀವಿ. ಮಲಗಿದ್ರೆ ಬೆಂಗಳೂರಲ್ಲಿ ನಾವಿದ್ರು. ಹಂಗೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇದು ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅದಕ್ಕೆ ಇದು ಜ್ಯೂಸು ತಂಪು ಅಪಾರ್ಥ ಮಾಡ್ಕೋಬೇಡಿಯಾ, ನಾವು ಒಳ್ಳೆ ಹುಡುಗಿಯರು.